ಎಲ್ರಿಗೂ ನಮಸ್ಕಾರ. ಎಕ್ಸಿಮ್ ಬ್ಯಾಂಕ್ ಅಂದ್ರೆ ನಮ್ಮ ಭಾರತೀಯ ರಫ್ತು ಆಮದು ಬ್ಯಾಂಕ್ ಇದೆಯಲ್ವಾ, ಅದು 2026ಕ್ಕೆ ಕೆಲವು ತುಂಬಾನೇ ಒಳ್ಳೆ ಜಾಬ್ ಓಪನಿಂಗ್ಸ್ ಅನೌನ್ಸ್ ಮಾಡಿದೆ. ಅದ್ರ ಬಗ್ಗೆ ಇವತ್ತು ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಒಂದು ಒಳ್ಳೆ ಸರ್ಕಾರಿ ಬ್ಯಾಂಕ್ನಲ್ಲಿ ಉನ್ನತ ಹುದ್ದೆ ಪಡಿಬೇಕು ಅನ್ನೋದು ಹಲವರ ಕನಸಾಗಿರತ್ತೆ ಅಲ್ವಾ? ಆ ಕನಸನ್ನ ನನಸು ಮಾಡಕ್ಕೆ ಎಕ್ಸಿಮ್ ಬ್ಯಾಂಕ್ ಒಂದು ಸುವರ್ಣ ಅವಕಾಶವನ್ನೇ ತಂದಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಏನಿದು ಅವಕಾಶ ಅಂತ ವಿವರವಾಗಿ ನೋಡೋಣ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಹಂತ ಹಂತವಾಗಿ ಎಲ್ಲವನ್ನೂ ಕವರ್ ಮಾಡ್ತೀವಿ. ಮೊದಲು ಇದು ಯಾಕೆ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ನೋಡೋಣ. ಆಮೇಲೆ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಏನೇನು ಪೋಸ್ಟ್ಗಳಿವೆ ಅಂತ ತಿಳ್ಕೊಳ್ಳೋಣ, ಅರ್ಜಿ ಹಾಕೋದು ಹೇಗೆ, ಸಿಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ, ಸೆಲೆಕ್ಟ್ ಆದ್ಮೇಲೆ ಕೆರಿಯರ್ ಹೇಗಿರುತ್ತೆ, ಮತ್ತು ಕೊನೆಯದಾಗಿ ಯಾವೆಲ್ಲ ಪ್ರಮುಖ ದಿನಾಂಕಗಳನ್ನು ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನು ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಸೆಕ್ಷನ್ ಎಕ್ಸಿಮ್ ಬ್ಯಾಂಕ್ನಲ್ಲಿ ಉದ್ಯೋಗ ಅನ್ನೋದು ಯಾಕೆ ಒಂದು ಸುವರ್ಣ ಅವಕಾಶ, ಇದು ಯಾಕೆ ಕೇವಲ ಒಂದು ಬ್ಯಾಂಕ್ ಜಾಬ್ಗಿಂತಲೂ ಹೆಚ್ಚು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಎಕ್ಸಿಮ್ ಬ್ಯಾಂಕ್ ಅಂದ್ರೆ ಅದು ಸುಮ್ನೆ ಯಾವುದೋ ಒಂದು ಬ್ಯಾಂಕ್ ಅಲ್ಲ, ಇದು ಭಾರತ ಸರ್ಕಾರದ್ದೇ ಒಂದು ಸಂಸ್ಥೆ. 1982ರಲ್ಲಿ ಶುರುವಾದ ಈ ಬ್ಯಾಂಕ್ ನಮ್ಮ ದೇಶದ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಪ್ರಮೋಟ್ ಮಾಡೋಕೆ ಇರುವಂಥದ್ದು. ಅಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಗಳಿಗೆ ಹಣಕಾಸಿನ ನೆರವು ನೀಡುತ್ತೆ. ಇಲ್ಲಿ ಜಾಬ್ ಸಿಕ್ರೆ ಒಂದು ಒಳ್ಳೆ ಸ್ಟೇಬಲ್ ಕೆರಿಯರ್ ಜೊತೆಗೆ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ಸಂಬಳ ಮತ್ತು ಕೆರಿಯರ್ ಗ್ರೋತ್ ಕೂಡ ಅದ್ಭುತವಾಗಿರುತ್ತೆ. ಸರಿ, ಈ ಬ್ಯಾಂಕಿನ ಮಹತ್ವ ಗೊತ್ತಾಯ್ತು. ಈಗ ಎರಡನೇ ಸೆಕ್ಷನ್ಗೆ ಬರೋಣ. ಅರ್ಹತೆ ಮತ್ತು ಹುದ್ದೆಗಳ ವಿವರ. ಅಂದ್ರೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಯಾವ್ಯಾವ ರೋಲ್ಗಳಿಗೆ ಅವಕಾಶ ಇದೆ ಅನ್ನೋದನ್ನ ಈಗ ನೋಡೋಣ. ಈ ನೇಮಕಾತಿಯಲ್ಲಿ ಮುಖ್ಯವಾಗಿ 2 ಪ್ರಮುಖ ಹುದ್ದೆಗಳನ್ನ ನಾವು ನೋಡಬಹುದು. ಮೊದಲನೇದು ಮ್ಯಾನೇಜ್ಮೆಂಟ್ ಟ್ರೈನಿ, ಇದರಲ್ಲಿ ಸುಮಾರು 40 ಪೋಸ್ಟ್ಗಳಿವೆ. ಆಮೇಲೆ ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗಳು ಸುಮಾರು 20 ಇವೆ. ಒಟ್ಟಾರೆಯಾಗಿ 60ಕ್ಕೂ ಹೆಚ್ಚು ವೇಕೆನ್ಸಿಗಳಿವೆ ಅಂತ ಹೇಳಬಹುದು. ಹಾಗಾದ್ರೆ ಯಾರೆಲ್ಲ ಅಪ್ಲೈ ಮಾಡಬಹುದು ನೋಡಿ. ಮ್ಯಾನೇಜ್ಮೆಂಟ್ ಟ್ರೈನಿ ಪೋಸ್ಟ್ಗೆ ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರಬೇಕು. ವಯಸ್ಸು 21ರಿಂದ 28 ವರ್ಷದ ಒಳಗೆ ಇರಬೇಕು. ಅದೇ ಡೆಪ್ಯೂಟಿ ಮ್ಯಾನೇಜರ್ ಪೋಸ್ಟ್ ಕೂಡ ಡಿಗ್ರಿ ಅಥವಾ ಪಿಜಿ ಆಗಿರಬೇಕು. ಆದ್ರೆ ಏಜ್ ಲಿಮಿಟ್ 21ರಿಂದ 30 ವರ್ಷ. ಇನ್ನು ಸರ್ಕಾರಿ ನಿಯಮಗಳ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಕೂಡ ಅಪ್ಲೈ ಆಗುತ್ತೆ. ಸರಿ, ಈಗ 3ನೇ ಸೆಕ್ಷನ್, ಅರ್ಜಿ ಸಲ್ಲಿಸೋದು ಹೇಗೆ. ಇದು ತುಂಬಾ ಮುಖ್ಯವಾದದ್ದು. ಪ್ರಾಸೆಸ್ ಪೂರ್ತಿಯಾಗಿ ಆನ್ಲೈನಲ್ಲಿದೆ. ಸ್ಟೆಪ್ ಬೈ ಸ್ಟೆಪ್ ಗೈಡ್ ಇಲ್ಲಿದೆ, ಗಮನವಿಟ್ಟು ಕೇಳಿ. ಅಪ್ಲಿಕೇಶನ್ ಪ್ರಾಸೆಸ್ ತುಂಬಾ ಸಿಂಪಲ್ ಆಗಿದೆ. ಮೊದಲನೇ ಸ್ಟೆಪ್, ಎಕ್ಸಿಮ್ ಬ್ಯಾಂಕ್ನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಕೆರಿಯರ್ ಸೆಕ್ಷನ್ ಹುಡುಕಬೇಕು. ಅಲ್ಲಿ ನಿಮ್ಮ ಹೆಸರು, ಇಮೇಲ್, ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕು. 3ನೇ ಸ್ಟೆಪ್ನಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ತುಂಬಾನೇ ಕೇರ್ಫುಲ್ ಆಗಿ ಫಿಲ್ ಮಾಡಿ. ಆಮೇಲೆ ನಿಮ್ಮ ಫೋಟೋ, ಸಹಿ ಥರದ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು. 5ನೇ ಸ್ಟೆಪ್ನಲ್ಲಿ ಆನ್ಲೈನ್ ಮೂಲಕ ಫೀಸ್ ಪೇ ಮಾಡಿ. ಕೊನೆಗೆ ಫಾರ್ಮ್ ಸಬ್ಮಿಟ್ ಮಾಡಿ ಕನ್ಫರ್ಮೇಷನ್ ಪೇಜ್ನ ಸೇವ್ ಮಾಡಿಟ್ಕೊಳ್ಳಿ. ಅಷ್ಟೇ. ಇನ್ನು ಅಪ್ಲಿಕೇಶನ್ ಫೀಸ್ ವಿಷಯಕ್ಕೆ ಬಂದ್ರೆ ಜನರಲ್ ಮತ್ತೆ ಒಬಿಸಿ ಕ್ಯಾಟಗರಿಯವರಿಗೆ 600 ರೂಪಾಯಿ ಇದೆ. ಅದೇ ಎಸ್ಸಿ, ಎಸ್ಟಿ ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಕೇವಲ 100 ರೂಪಾಯಿ ಮಾತ್ರ. ಇದನ್ನೇ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಆನ್ಲೈನಲ್ಲೇ ಪೇ ಮಾಡಬಹುದು. ಸರಿ, ಅಪ್ಲಿಕೇಶನ್ ಹಾಕಿದ್ಮೇಲೆ ನೆಕ್ಸ್ಟ್ ಏನು? ಎಲ್ಲರಿಗೂ ಕುತೂಹಲ ಇರುತ್ತೆ. ಈಗ ಸೆಲೆಕ್ಷನ್ ಪ್ರಾಸೆಸ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಇದು 2 ಮುಖ್ಯ ಹಂತಗಳಲ್ಲಿ ನಡೆಯುತ್ತೆ. ಹೌದು, ಇಡೀ ಆಯ್ಕೆ ಪ್ರಕ್ರಿಯೆನ 2 ಮುಖ್ಯ ಹಂತಗಳಿಗೆ ಇಳಿಸಬಹುದು. ಒಂದು ಆನ್ಲೈನ್ ಲಿಖಿತ ಪರೀಕ್ಷೆ, ಇನ್ನೊಂದು ಪರ್ಸನಲ್ ಇಂಟರ್ವ್ಯೂ. ಈ 2 ಹಂತಗಳನ್ನ ಕ್ಲಿಯರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಮೊದಲನೇ ಸ್ಟೇಜ್ ಆನ್ಲೈನ್ ರಿಟನ್ ಟೆಸ್ಟ್. ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅಂದ್ರೆ MCQ ಮಾದರಿಯಲ್ಲಿ ಇರುತ್ತೆ. ಸುಮಾರು 2ರಿಂದ 3 ಗಂಟೆಗಳ ಕಾಲ ನಡೆಯುತ್ತೆ. ಇದರಲ್ಲಿ ಏನೇನ್ ಕೇಳ್ತಾರೆ ಅಂದ್ರೆ ರೀಸನಿಂಗ್ ಎಬಿಲಿಟಿ, ಇಂಗ್ಲಿಷ್ ಲ್ಯಾಂಗ್ವೇಜ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಜೊತೆಗೆ ಬ್ಯಾಂಕಿಂಗ್ ಮತ್ತು ಫೈನಾನ್ಸ್ಗೆ ಸಂಬಂಧಪಟ್ಟ ಪ್ರೊಫೆಷನಲ್ ನಾಲೆಜ್ ಮೇಲೆ ಪ್ರಶ್ನೆಗಳಿರ್ತವೆ. ಈ ಆನ್ಲೈನ್ ಟೆಸ್ಟ್ನಲ್ಲಿ ಯಾರು ಪಾಸ್ ಆಗ್ತಾರೋ ಅವರನ್ನ 2ನೇ ಹಂತಕ್ಕೆ ಅಂದ್ರೆ ಪರ್ಸನಲ್ ಇಂಟರ್ವ್ಯೂಗೆ ಕರೀತಾರೆ. ಇದು ಫೈನಲ್ ರೌಂಡ್. ಇಲ್ಲಿ ನಿಮ್ಮ ಸಬ್ಜೆಕ್ಟ್ ನಾಲೆಜ್ ಅಷ್ಟೇ ಅಲ್ಲ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೇಗಿದೆ, ನಿಮ್ಮ ಪರ್ಸನಾಲಿಟಿ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಹಣಕಾಸಿನ ಬಗ್ಗೆ ನಿಮ್ಮ ತಿಳುವಳಿಕೆ ಎಷ್ಟಿದೆ ಅನ್ನೋದನ್ನೆಲ್ಲ ಚೆಕ್ ಮಾಡ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಸೆಲೆಕ್ಟ್ ಆದ್ಮೇಲೆ ಕೆರಿಯರ್ ಹೇಗಿರುತ್ತೆ ಅನ್ನೋ ಕುತೂಹಲ ಇದ್ದೇ ಇರತ್ತೆ. ಬನ್ನಿ, ಆಯ್ಕೆಯಾದ ನಂತರದ ವೃತ್ತಿಜೀವನ ಮತ್ತು ಸಿಗೋ ಸೌಲಭ್ಯಗಳ ಬಗ್ಗೆ ನೋಡೋಣ. ಒಮ್ಮೆ ನೀವು ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ರೆ ಮೊದಲು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ. ಎಲ್ಲ ಸರಿ ಇದ್ರೆ ನಿಮ್ಗೆ 1 ವರ್ಷದ ಕಾಂಪ್ರಿಹೆನ್ಸಿವ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಈ ಟ್ರೈನಿಂಗ್ ಮುಗಿದ ತಕ್ಷಣ ದೇಶದ ಯಾವುದಾದರೊಂದು ಪ್ರಮುಖ ನಗರದಲ್ಲಿ ಆಫೀಸರ್ ಆಗಿ ಪೋಸ್ಟಿಂಗ್ ಆಗುತ್ತೆ.
ನಿಮ್ಮ ಕೆರಿಯರ್ಗೆ ಇದೊಂದು ಅದ್ಭುತವಾದ ಆರಂಭ ಅಂತಾನೆ ಹೇಳ್ಬೋದು. ಇನ್ನು ಎಲ್ರೂ ಕಾಯ್ತಾ ಇರೋ ವಿಷಯ ಸಂಬಳ. ನೋಡಿ, ಟ್ರೇನಿಂಗ್ ಮುಗಿದ ನಂತರ ಒಬ್ಬ ಮ್ಯಾನೇಜ್ಮೆಂಟ್ ಟ್ರೇನಿಯ ಸ್ಟಾರ್ಟಿಂಗ್ ಸ್ಯಾಲರಿ ತಿಂಗಳಿಗೆ ಸುಮಾರು 70,000 ರೂಪಾಯಿವರೆಗೂ ಇರಬಹುದು. ಇದು ಕೇವಲ ಬೇಸಿಕ್ ಸ್ಯಾಲರಿ ಅಷ್ಟೇ ಅಲ್ಲ, ಇದರ ಜೊತೆಗೆ ಮನೆ ಬಾಡಿಗೆ ಭತ್ಯೆ, ಮೆಡಿಕಲ್ ಅಲವೆನ್ಸ್ ಹೀಗೆ ಬೇರೆ ಬೇರೆ ಸೌಲಭ್ಯಗಳು ಸೇರಿರ್ತವೆ. ಸರಿ, ಈಗ ನಮ್ಮ ಕೊನೆಯ ಸೆಕ್ಷನ್ಗೆ ಬಂದಿದ್ದೇವೆ. ಇಲ್ಲಿ ನಾವು ಕೆಲವು ಪ್ರಮುಖ ದಿನಾಂಕಗಳು ಮತ್ತು ಯಶಸ್ವಿಗೆ ಬೇಕಾದ ಒಂದೆರಡು ಟಿಪ್ಸ್ಗಳನ್ನ ನೋಡೋಣ. ಇದನ್ನ ಮಿಸ್ ಮಾಡಬೇಡಿ. ದಯವಿಟ್ಟು ಈ ದಿನಾಂಕಗಳನ್ನ ನೋಟ್ ಮಾಡ್ಕೊಳ್ಳಿ. ಆನ್ಲೈನ್ ಅಪ್ಲಿಕೇಶನ್ ಶುರುವಾಗೋದು January 17, 2026ಗೆ ಮತ್ತು ಅಪ್ಲಿಕೇಶನ್ ಹಾಕೋಕೆ ಕೊನೇ ದಿನ February 15, 2026. ಅಂದ್ರೆ ಸುಮಾರು 1 ತಿಂಗಳಿಗಿಂತ ಕಡಿಮೆ ಸಮಯ ಇರುತ್ತೆ. ಸೊ ಕೊನೆ ಕ್ಷಣದವರೆಗೂ ಕಾಯೋಕೆ ಹೋಗ್ಬೇಡಿ. ಕೊನೆಯದಾಗಿ ಯಶಸ್ಸಿಗೆ ಒಂದೆರಡು ಟಿಪ್ಸ್. ಮೊದಲನೇದಾಗಿ ಅಪ್ಲೈ ಮಾಡೋ ಮುಂಚೆ ಅಫಿಷಿಯಲ್ ನೋಟಿಫಿಕೇಷನ್ನ ಪೂರ್ತಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಎರಡನೇದು, ಅಪ್ಲಿಕೇಶನಲ್ಲಿ ತುಂಬೋ ಪ್ರತಿಯೊಂದು ಮಾಹಿತಿ ಕೂಡ ಕರೆಕ್ಟ್ ಆಗಿರ್ಲಿ. ಇನ್ನು ಪ್ರಿಪರೇಷನ್ ವಿಷಯಕ್ಕೆ ಬಂದ್ರೆ ಬ್ಯಾಂಕಿಂಗ್, ಫೈನಾನ್ಸ್ ಮತ್ತು ಇಂಟರ್ನ್ಯಾಷನಲ್ ಟ್ರೇಡ್ ಟಾಪಿಕ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡಿ. ಜೊತೆಗೆ ಅಪ್ಲೋಡ್ ಮಾಡೋಕೆ ಬೇಕಾದ ಎಲ್ಲ ಡಾಕ್ಯುಮೆಂಟ್ಸ್ ಮೊದಲೇ ರೆಡಿ ಮಾಡಿಟ್ಕೊಂಡಿರಿ. ಹಾಗಾದ್ರೆ ಈ ಅದ್ಭುತ ಅವಕಾಶವನ್ನ ನಿಮ್ಮದಾಗಿಸ್ಕೊಳ್ಳೋಕೆ ಸಿದ್ಧರಿದ್ದೀರಾ? ಸರಿಯಾದ ತಯಾರಿ ಮತ್ತು ಆತ್ಮವಿಶ್ವಾಸ ಇದ್ರೆ ಸರ್ಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಈ ಪ್ರತಿಷ್ಠಿತ ಕರಿಯರ್ ನಿಮ್ಮದಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆಲ್ ದ ಬೆಸ್ಟ್.